ಅಗ್ರಹಾರದತ್ತ ದರ್ಶನ್ ಹಾಗೂ ಸಂಗಡಿಗರು ಹೊರಟಿದ್ದಾರೆ. ದರ್ಶನ್, ಪ್ರದೋಷ್, ವಿನಯ್, ಧನರಾಜ್ ಜೈಲಿನತ್ತ ಮುಖ ಮಾಡ್ತಾ ಇದ್ದಾರೆ. 13 ದಿನ ದರ್ಶನ್ಗೆ ಪರಪ್ಪನ ಅಗ್ರಹಾರದ ವಾಸ ಅನಿವಾರ್ಯ ಆಗ್ತಾ ಇದೆ. ಪೊಲೀಸ್ ವ್ಯಾನ್ನಲ್ಲಿ ತಲೆ ತಗ್ಗಿಸಿ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗತ್ತೆ, ತಲೆ ತಗ್ಸೋ ಸನ್ನಿವೇಶ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಕ್ಲಾಸಿಕ್ ಎಕ್ಸಾಂಪಲ್. ಹಾಗೂ ಯಾವೊಬ್ಬ ನಟ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು, ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡಬಾರ್ದು ಅನ್ನೋದಕ್ಕೂ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ದರ್ಶನ್ ತಮ್ಮ ಕರಿಯರ್ನಲ್ಲಿ ಬಹಳ ಮೈಲ್ ಸ್ಟೋನ್ಗಳನ್ನು ಸೆಟ್ ಮಾಡಿದ್ರು ಯೂತ್ಸ್ಗೆ. ಹಾಗೆ ಇದನ್ನು ಕೂಡ ಒಂದು ಮೈಲ್ ಸ್ಟೋನ್ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಕಾರಣ ಯಾವ ನಟರು ಇಂಥದ್ದೊಂದು ದಿನವನ್ನು ನೋಡೋದಕ್ಕೆ ಬಯಸೋದಿಲ್ಲ. ಅಂತಹ ದಿನವನ್ನ ಆರೋಪಿ ದರ್ಶನ್ ನೋಡ್ಬೇಕಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಅವರ ಮುಖ ಬಾಡಿ ಹೋಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಸ್ಫೋಟಕ ಅಂಶಗಳನ್ನ ಪೊಲೀಸರು ಉಲ್ಲೇಖಿಸಿದ್ದಾರೆ. ತನಿಖೆ ಸಾಗ್ತಾ ಇರುವಂತಹ ರೀತಿಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅಭಿಮಾನಿಗಳು ಇದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇವರ ಅಭಿಮಾನಿಗಳಿದ್ದಾರಂತೆ. ವಿಚಾರಣಾಧೀನ ಕೈದಿಗಳಿಂದ ಹಲ್ಲೆ ಆಗುವಂತಹ ಸಾಧ್ಯತೆ ಇರೋದ್ರ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ. ಕೆಲವು ಆರೋಪಿಗಳನ್ನ ತುಮಕೂರು ಕಾರಾಗೃಹಕ್ಕೆ ವರ್ಗಾವಣೆ ಮಾಡೋದಕ್ಕೆ ಕೋರಿಕೆಯನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅದನ್ನ ಪುರಸ್ಕರಿಸಿದ್ದಾರಾ ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಸೆಕ್ಯೂರಿಟಿ ರೀಸನ್ನು ಮತ್ತೆ ಸಾಕ್ಷಿನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಹಾಗೂ ಇತರೆ ಆರೋಪಿಗಳ ಮೇಲೆ ಪ್ರಭಾವವನ್ನ ಬೀರಬಹುದಾದಂತಹ ಸಾಮರ್ಥ್ಯ ಜೈಲಿನ ಒಳಗೂ ಇದೆ. ಸಮಾನ ಉದ್ದೇಶದಿಂದ ಕೊಲೆ ಮಾಡಿದವರು ಜೈಲೊಳಗೆ ಹೋಗ್ತಾ ಇದ್ದ ಹಾಗೆ ಸಮಾನ ಉದ್ದೇಶವನ್ನು ಇಟ್ಕೊಳ್ಳಲ್ಲ, ಸಮಾನ ಮನಸ್ಥಿತಿಯನ್ನು ಇಟ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆದ್ರೆ ಏನ್ ಕತೆ ಅಂತ ಹೇಳಿ ಪೊಲೀಸರು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬೇರೆ ಬೇರೆ ಜೈಲಿಗೆ ಸಂಗಡಿಗರನ್ನ ಶಿಫ್ಟ್ ಮಾಡೋಣ ಅಂತ ಹೇಳಿ ಕೇಳ್ಕೊಂಡಿದ್ದಾರಂತೆ. ಸೊ ಇದಕ್ಕೆ ಯಾವ ರೀತಿಯಾದಂತಹ ಮಾನ್ಯವನ್ನ ಕೋರ್ಟ್ ಮಾಡಿದೆ ಅನ್ನೋದಕ್ಕೆ ಉತ್ತರ ಕೂಡ ಸಿಕ್ಬಿಡುತ್ತೆ. ಬಿಕಾಸ್ ಜೈಲಿನ ಆಡಳಿತ ಅಧಿಕಾರಿಗಳ ವಿವೇಚನೆಗೂ ಕೂಡ ಇಂತಹ ವಿಚಾರಗಳು ಬಿಟ್ಟಿರ್ತಾರೆ ಸಾಮಾನ್ಯವಾಗಿ. ಸೊ ಅವ್ರು ಡಿಸೈಡ್ ಮಾಡ್ತಾರೆ ಹೇಗೆ ಅಂತ. ಮೊದಲು ಇಷ್ಟು ಜನ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಅವ್ರಿಗೆ UTP ನಂಬರ್ ಎಲ್ಲ ಕೊಡ್ತಾರೆ. ನಂತರ ಸಿಚುವೇಶನ್ ಅನಲೈಸ್ ಮಾಡಿ ಇದರಲ್ಲಿ ಯಾರನ್ನ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಯಾವ ಬರಾಕ್ಗೆ ಹಾಕಬೇಕು ಅಂತೆಲ್ಲ ಜೈಲಿನ ಅಧಿಕಾರಿ ಯೋಚನೆ ಮಾಡಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನ ನಡೆಸಿ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ಫೋಟಕ ಅಂಶಗಳ ಬಗ್ಗೆ ಪೊಲೀಸರು ಈಗಾಗಲೇ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನೋಡಿ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಜೈಲ್ ಸೇರಿದವರು, ಕರಿಯರ್ ಹಾಳು ಮಾಡ್ಕೊಂಡವರು ಮೊದಲನೇ ಸಲ ಅಂತ ಹೇಳಿದ್ರೆ 80 ವರ್ಷಗಳ ಹಿಂದೆ ತಮಿಳುನಾಡಿನ ಸೂಪರ್ ಸ್ಟಾರ್ ನಟ ತ್ಯಾಗರಾಜ್ ಭಾಗವತರ್ ಅವರಾದ ನಂತರ ಇಡೀ ದೇಶದಾದ್ಯಂತ ಕೊಲೆ ಕೇಸ್ನಲ್ಲಿ ಸುದ್ದಿಯಲ್ಲಿರುವಂತಹ ನಟ ಯಾರು, ರೆಕಾರ್ಡ್ ಯಾರ್ದು, ಪಟ್ಟ ಯಾರಿಗೆ ಅಂತ ಕೇಳಿದ್ರೆ ಅದು ನಟ ದರ್ಶನ್ ಅವರಿಗೆ. ವಿಚಾರಣಾಧೀನ ಕೈದಿಯ ಪಟ್ಟವನ್ನ ಕೂಡ ಅವರು ಅಲಂಕರಿಸಿದ್ದಾರೆ. ಬಹಳ ಜನ ಹೇಳ್ತಾ ಇದ್ರು ಎಣ್ಣೆ ಕುಡಿ ಸಿಗ್ದವ್ರಿಗೆ ಹೊಡಿ ಅಂತ ಈ ಗ್ಯಾಂಗ್ ಇರ್ತಾ ಇತ್ತು ಅಂತ. ಎಣ್ಣೆ ಕುಡಿ ಸಿಗ್ದವ್ರಿಗೆ ಹೊಡಿ ಮಾಡಿದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ನಡಿ ಅಂತ ಪೊಲೀಸರು ಹೇಳ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನತ್ತ ಬಿಗಿ ಭದ್ರತೆಯೊಂದಿಗೆ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇಷ್ಟು ದಿನ ಚೇಸಿಂಗ್ ಹೇಗಿರ್ತಾ ಇತ್ತು, ನಟ ದರ್ಶನ್ ಹೋಗಿದ ಕಡೆ ಅಂದ್ರೆ ಅವ್ರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ರೆ ಅವ್ರ ಹಿಂದೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ರು, ಬಯಸ್ತಾ ಇದ್ರು ಅವ್ರು ನೋಡೋದಕ್ಕೆ. ಬಟ್ ಈಗ ಈ ವ್ಯಕ್ತಿ ಹಿಂಗೆ ಮಾಡ್ಕೊಂಡು ಬಿಟ್ರಲ್ಲ ಅಂತ ಹೇಳಿ ಎಲ್ರಿಗೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಅವ್ರನ್ನ ಚೇಸ್ ಮಾಡುವಂತಹ ಸಂದರ್ಭ. ನಟ ದರ್ಶನ್ ತಲೆಯಲ್ಲಿ 108 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆ ಆ ದಿನ ಹೇಗಾದರೂ ಮಾಡಿ ಇರೇಸ್ ಆಗಿಬಿಟ್ಟಿದ್ರೆ, ಡಿಲೀಟ್ ಆಗಿಬಿಟ್ಟಿದ್ರೆ ಮೆಮೊರಿಯಿಂದ ಚೆನ್ನಾಗಿರ್ತಾ ಇತ್ತು, ಅಥವಾ ಆ ದಿನ ನಾನು ಬೆಂಗಳೂರಿನಲ್ಲೇ ಇರಲಿಲ್ಲ ಅಂದರೆ ಚೆನ್ನಾಗಿರ್ತಾ ಇತ್ತು ಅಂತಲೂ ಅನಿಸಿರಬಹುದು ಅವ್ರಿಗೆ. ಆವೇಶ, ಆ ಕ್ಷಣದ ಆವೇಶ ಜೊತೆಗೆ ಯಾರೋ ಮುಂದೆ ಹೀರೋಯಿಸಮ್ ತೋರ್ಸೋಕೆ ಹೋಗೋದು ಎಷ್ಟು ಕಾಸ್ಟ್ಲಿ ಆಗುತ್ತೆ, ಭವಿಷ್ಯಕ್ಕೆ ಕೊಳ್ಳಿ ಇಡೋ ಕೆಲಸ ಆಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಕೂಡ. ಇನ್ನೂ ಅವರ ಆರೋಪ ಸಾಬೀತು ಮಾಡೋದು ಅದು ಪೊಲೀಸರ ಕೈಯಲ್ಲಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ರೀತಿಯಲ್ಲಿ ಅದೆಲ್ಲವೂ ಡಿಪೆಂಡ್ ಆಗುತ್ತೆ. ಆದರೂ ಆರೋಪದ ಮೇಲೆ ಜೈಲಿಗೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಚಾರನೆ. ಸಮಾಜಕ್ಕೆ ಎಂಥ ಎಕ್ಸಾಂಪಲ್ ಅನ್ನ ಈ ನಟ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಸಮಾಜಕ್ಕೆ ಈ ಗ್ಯಾಂಗ್ ಕೊಡ್ತಾ ಇರುವಂತಹ ಎಕ್ಸಾಂಪಲ್ ಆದ್ರೂ ಏನು? ಈ ಪ್ರಶ್ನೆಗಳಂತೂ ಬಹಳಷ್ಟು ಸಾರ್ವಜನಿಕ ವಲಯದಲ್ಲಿ ಇದ್ದೇ ಇರುತ್ತೆ. ಯಾರು ಬ್ಯಾಡ್ ಎಕ್ಸಾಂಪಲ್ಗೆ ನಿದರ್ಶನ ಅಂತ ಹೇಳಿದ್ರೆ ಪ್ರಾಬಬ್ಲಿ ಚಿತ್ರರಂಗದವರು ಅನೇಕರು ಮುಜುಗರದಿಂದ ಈ ನಟನ ಹೆಸರನ್ನು ತಗೊಳ್ಬೋದು. ಇವ್ರಿಗೆ ಸರಿಸಮಾನವಾಗಿ ಯಾವ ನಟರು ಕೂಡ ಬೆಳೆದಿಲ್ಲ, ಸ್ಫುರದ್ರೂಪಿ ನಟ, ಒಳ್ಳೆ ನಟ, ಒಳ್ಳೆ ಕರಿಯರ್ ಇತ್ತು ಅಂತೆಲ್ಲ ಬಹಳಷ್ಟು ಜನ ಅಂದ್ಕೊಳ್ತಾ ಇದ್ರು. ಬಟ್ ನೋಡಿ, ಒನ್ ರಾಂಗ್ ಮೂವ್ ಕ್ಯಾನ್ ಸ್ಪಾಯಿಲ್ ಎವ್ರಿಥಿಂಗ್ ಅನ್ನೋದಕ್ಕೂ ಕೂಡ ಇವತ್ತು ಈ ನಟ ಎಕ್ಸಾಂಪಲ್ ಆಗಿದ್ದಾರೆ. ಪೊಲೀಸ್ ಭದ್ರತೆಯೊಂದಿಗೆ
ದರ್ಶನ್ ಹಾಗೂ ಸಂಗಡಿಗರು ಪರಪ್ಪನಗ್ರಹಾರ ಜೈಲಿನತ್ತ ಶಿಫ್ಟ್ ಆಗ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಪರಪ್ಪನಗ್ರಹಾರ ಹೊಸದೇನೋ ಅಲ್ಲ, ಹೊಸ ಅನುಭವ ಏನಲ್ಲ. ಇಲ್ಲಿ ವಾಸ್ತವ್ಯ ಹೂಡಿ ದರ್ಶನ್ಗೆ ಅಭ್ಯಾಸ ಇದೆ. ಕೆಲವರು ಫ್ರೆಂಡ್ಸು ಆಗಿರ್ಬೋದು, ಯಾರಿಗೂ ಗೊತ್ತು. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಕೆಲವು ಕೈದಿಗಳು ಅಲ್ಲಿರ್ತಾರೆ. ಇವರು ನೋಡಿದ ತಕ್ಷಣ ಅಣ್ಣ ಮತ್ತೆ ಬಂದ ಅಂತ ಕೇಳುವ ಸಾಧ್ಯತೆ ಕೂಡ ಇದೆ. ಕಾರಣ ಇವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ನಾನು ಲಾಸ್ಟ್ ಟೈಮ್ ಜೈಲಿಗೆ ಹೋದಾಗ ತುಂಬ ಜನ ತಪ್ಪೇ ಮಾಡ್ತಿದ್ದವರೆಲ್ಲ ಅಲ್ಲಿದ್ದರು, ನಾನು ಮಾತಾಡಿಸಿದ್ದೆ ಅವ್ರನ್ನೆಲ್ಲ. ಆಮೇಲೆ ನನಗೆ ರಿಯಲೈಸ್ ಆಯಿತು ನಾನು ಏನು ತಪ್ಪು ಮಾಡಿದ್ದೆ ಅಂತೆಲ್ಲ. ಹಿಂದೆ ಬಹಳ ಹಿಂದಿನ ವಿಡಿಯೋ ಇದು. ಆ ಇಂಟರ್ವ್ಯೂನಲ್ಲಿ ಹೇಳಿದರು. ಬಟ್ ಅವ್ರಿಗೆ ರಿಯಲೈಸ್ ಆಗಿದ್ದು ಏನು ಅನ್ನೋದೇ ಪ್ರಶ್ನೆ ಇಲ್ಲಿ. ಆವಾಗ ಮಾಡಿದ್ದು ತಪ್ಪು ಅಂತ ರಿಯಲೈಸ್ ಆಗಿದ್ರೆ ಇಂಥದ್ದೊಂದು ದೊಡ್ಡ ಆರೋಪ ಅವ್ರ ಮೇಲೆ ಬರ್ತಾನೆ ಇರಲಿಲ್ಲ. ನೋಡಿ, ಈ 8ನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನ ಇವತ್ತು ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸಿದ್ದೇವೆ. ಈ ರಿಟ್ ಅರ್ಜಿಯಲ್ಲಿ ಬಂಧನ ಮತ್ತು ರಿಮಾಂಡ್ ಅನ್ನ ರದ್ದು ಕೋರಿ ನಾವು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ. ನೋಡಿ, ಯಾವ್ಯಾವ ಕಾರಣಗಳನ್ನ ನಾವು ಕೊಟ್ಟಿದ್ದೀವಿ ಅಂದ್ರೆ, ಒಂದು, ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದಲ್ಲಿ, ಹಾಗೂ ರಿಮಾಂಡ್ ಅರ್ಜಿಯನ್ನ ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದರೆ ಪ್ರಬೀರ್ ಪುರ್ಕಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ, ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ. ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪೊಲೀಸ್ನವರು ಸಲ್ಲಿಸಿದಂತಹ ರಿಮೈಂಡ್ ಅರ್ಜಿಯನ್ನ ಈಗಾಗಲೇ ಗಮನಿಸ್ತಾ ಇದ್ದೀವಿ. ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ, ನಾವೊಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದೀವಿ, ಒಂದು ಬಂಧನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದೀವಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಈಗಷ್ಟೇ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಸೊ ಇದನ್ನ ಕೋರ್ಟ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ. ಬಿಕಾಸ್ ತೀರಾ ಇನಿಷಿಯಲ್ ಸ್ಟೇಜ್ನಲ್ಲಿ ಈ ಪ್ರೈಮಾ ಫೇಸಿಯನ್ನ ನೋಡ್ತಾ ಇರೋದು.